ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೀವ, ಜಗತ್ತು, ಈಶ್ವರ. ಜೀವ ಅಂದ್ರೇನು, ಜಗತ್ತಂದ್ರೇನು, ಈಶ್ವರ ಅಂದ್ರೇನು? ಜೀವಕ್ಕೂ ಜಗತ್ತಿಗೂ ಏನು ಸಂಬಂಧ? ಜೀವಕ್ಕೂ ಈಶ್ವರನಿಗೂ ಏನು ಸಂಬಂಧ? ಜಗತ್ತಿಗೂ ಈಶ್ವರನಿಗೂ ಏನು ಸಂಬಂಧ? ಈ ರೀತಿ ಒಂದೊಂದೇ ಬಿಡಿಸ್ಕೊಂಡು ಕಗ್ಗ ಓದಬೇಕಾದ್ರೆ ಸ್ವಲ್ಪ ತಯಾರಿ ಬೇಕು. ಎಲ್ಲರಿಗೂ ಕಗ್ಗ ಓದಿ ಅದರಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿ.ವಿ.ಜಿ. ಒಂದು ಕಡೆ ಹೇಳ್ತಾರೆ, ಯಾರಿಗೆ ಏನು ಕಚೇರಿ, ಅಡುಗೆ ಮನೆ, ಮಲಗು ಕೋಣೆ ಇದೆಲ್ಲ ಸತ್ಯಲೋಕ, ವೈಕುಂಠ, ಕೈಲಾಸ ಆಗಿದೆಯೋ ಅಂಥವರಿಗೆ ಕಗ್ಗದಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು, ನನ್ನ ಹೆಂಡತಿ, ನಮ್ಮ ಮಗ, ನನ್ನ ಅಳಿಯ ಈ ರೀತಿ ಭಾವನೆಗಳಿಟ್ಕೊಂಡವ್ರಿಗೂ ಕೂಡ ಕಗ್ಗದಿಂದ ಯಾವ ಪ್ರಯೋಜನವೂ ಇಲ್ಲ. ಅವರೆಲ್ಲ ಅವರವರ ಶೆಲ್, ಆ ಕೋಶದ ಒಳಗಡೆ ಇರ್ತಾರೆ. ಕೋಶದಿಂದ ಯಾರು ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಕಗ್ಗದಲ್ಲಿ ಅನುಕೂಲ ಇದೆ. ನಮ್ಮ ಸ್ವರೂಪ ಏನು? ನಮ್ಮ ಸ್ವರೂಪ ನಿಜವಾಗಿ ವಿಶಾಲವಾದ ಸ್ವರೂಪ. ಭೂಮಾ ಅಂತಾರೆ. ಭೂಮಾ ವೈ ಸಹ ಉಪನಿಷತ್ತು. ಭೂಮಾ ಅಂದರೆ ಸರ್ವವ್ಯಾಪಕತ್ವ. ನಾವು ನಿದ್ದೆಯಲ್ಲಿ ಎಲ್ಲಿರ್ತೀವಿ ಗೊತ್ತಾ? ಗಾರ್ಡನ್ ಇಲ್ಲೇ ಇದ್ದಾವೆ. ನಾವು ಸರ್ವವ್ಯಾಪಕರಾಗಿದ್ದೇವೆ, ಸರ್ವವ್ಯಾಪಿಯಾಗಿರ್ತೇವೆ. ಯಾರಾದರೂ ಆಲೋಚನೆ ಮಾಡಿದ್ದೀರಾ? ನಿದ್ದೆಯಲ್ಲಿ ಸರ್ವವ್ಯಾಪಿಯಾಗಿರ್ತೀವಿ. ಅಲ್ಲಿ ಮನಸ್ಸಿರಲ್ಲ, ಸಂಬಂಧ ಇರಲ್ಲ, ಈಗೋ ಇರಲ್ಲ, ಆನಂದವಾಗಿರ್ತೀವಿ. ಬ್ಲಿಸ್ಫುಲ್ ಸ್ಟೇಟ್. ಆನಂದ ಮುಖ, ಆನಂದ ಪ್ರಾಜ್ಞ ತೃತೀಯ ಪಾದ ಮಾಂಡಿಕ್ಯೋಪನಿಷತ್ತು ಹೇಳುತ್ತೆ. ನಮ್ಮ ಮೂರನೇ ಅವಸ್ಥೆ ಬರೀ ಆನಂದವೇ, ಆನಂದದ ಸೇವನೆ. ಒಂದು ವೇಳೆ ಎಚ್ಚರದಲ್ಲಿ ನಾನೇನಾದರೂ ಪ್ರಯತ್ನ ಮಾಡಿ ಆ ಆನಂದವನ್ನು ಪಡೆದರೆ ಸಾಧನೆ, ನಾನೊಬ್ಬ ಸಾಧಕ.